ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಗೊತ್ತಾ? ನಥಿಂಗ್ ಸ್ಪೆಷಲ್. ನಮ್ಮ ಕಾಯಿನ್ ಬಾಕ್ಸ್ ಓಪನ್ ಮಾಡ್ತೇವೆ. ಇದಕ್ಕೆ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ? ಪಿಗ್ಗಿ ಬ್ಯಾಂಕ್. ಪಿಗ್ಗಿ ಬ್ಯಾಂಕ್ ನಿಂಗೆ ಗೊತ್ತಾ? ಪಿಗ್ಗಿ ಬ್ಯಾಂಕ್ ಅಂತ ಹೇಳೋದು ಗೊತ್ತಿಲ್ವಾ? ಓಕೆ, ಸಣ್ಣವಳು, ಅದಕ್ಕೆ ಒಳಗೆ ಗೊತ್ತಿಲ್ಲ. ಸೊ ಇದು ಆ್ಯಕ್ಚುಲಿ ಇದು ಫುಲ್ ಹೀಗೆ ಕ್ಲೋಸ್ ಇರೋದಾಯ್ತಾ. ನಮ್ಮ ಮನೇಲಿ ಕೆಲವರು ಇದನ್ನು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಸ್ವಲ್ಪ ಕಾಯಿನ್ಸ್ ಎಲ್ಲ ತೆಗೆದಿದ್ರು. ನಾನು ಎಲ್ದಿದ್ದ ಟೈಮಲ್ಲ, ಸೊ ಅದಕ್ಕೆ ಅದು ಹೀಗೆ ಬಾಯಿ ಓಪನ್ ಆಗಿದೆ ನೋಡಿ. ಇದನ್ನ ಇವಾಗ ಇದು ಫುಲ್ ಆಗಿದೆ. ಇದನ್ನೀಗ ಓಪನ್ ಮಾಡಿ ಎಷ್ಟಿದೆ, ಬರೀ ಕಾಯಿನ್ಸ್ ಮಾತ್ರ ಇರೋದು. 1 ರೂಪಿಯಿಂದ ಹಿಡಿದು 10 ರೂಪೀಸ್ ತನಕ ಕಾಯಿನ್ಸ್ ಎಲ್ಲ ಹಾಕಿದ್ವಿ ಇದ್ರೊಳಗಡೆ. ಸೊ ಇಷ್ಟಿದೆ ಅಂತ ಈಗ ಲೆಕ್ಕ ಮಾಡಿ ನೋಡ್ಬೇಕು. ಅದಕ್ಕೆ ಇದನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕಷ್ಟ ಆಗ್ತಿದೆ. ಓಪನ್ ಮಾಡ್ತಾ ಇದ್ದೀನಿ, ಚಾಕುನಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಕಷ್ಟ ಆಗ್ತಿದೆ. ಸೊ ಓಪನ್ ಆಯ್ತು. ಹಾಕೋ, ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಮೇಬಿ ಸಿಕ್ಕಾಪಟ್ಟೆ ದುಡ್ಡು ಇರ್ಬೋದು, ಏನಲ್ಲ ಗೊತ್ತಿಲ್ಲ. ಅಮ್ಮ ಆಗ್ತಿಲ್ಲ ಫ್ರೆಂಡ್ಸ್, ಆಗ್ತಿಲ್ಲ. ಹೆಂಗಿಗೋ ಕಟ್ ಮಾಡಿ ಓಪನ್ ಮಾಡ್ತೀವಿ. ಫುಲ್ ಖಾಲಿ. ಇನ್ನೀಗೇನ್ ಗೊತ್ತಾ, ಇದನ್ನ ಕೌಂಟ್ ಮಾಡೋದೇ ದೊಡ್ಡ ರಗಳೆ. ಈ ಚಿಲ್ಲರೆಗಳನ್ನೆಲ್ಲ ಕೌಂಟ್ ಮಾಡ್ಬೇಕಲ್ಲ, ಇದನ್ನೆಲ್ಲ. ಅದಕ್ಕೆ ನಾನು ಹಸ್ಬೆಂಡ್ ಹೆಲ್ಪ್ ಕೇಳಿದ್ದು. ಅದು ಬರೋದು ಏನೋ ಕಾಣಿಸ್ತಾ ಇಲ್ಲ. ಈಗ ನಾನೇ ಫುಲ್ ಕೂತು ಎಲ್ಲ ಕೌಂಟ್ ಮಾಡ್ಬೇಕು ನೋಡಿ. ಫಸ್ಟು 5 ರೂಪೀಸ್ ಕಾಯಿನ್ಸ್ ಅನ್ನೆಲ್ಲ ತೆಗ್ದು ಒಂದು ಸೈಡಿಗೆ ಇಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಆಮೇಲೆ 10 ರೂಪೀಸು ಹಾಗೆ ಮಾಡೋ ಅಂತ ಪ್ಲಾನ್ ಮಾಡ್ಕೊಂಡೆಲ್ಲ ತೆಗಿತಾ ಇದ್ದೀನಿ. ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಹೆಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಅವರಿಗೂ ಹೇಳಿದ್ದೆ, ಕಾಯಿನ್ಸ್ ಏನೋ ನೀವು ಚಾಕ್ಲೇಟ್ ತಗೋಬೇಡಿ, ತಂದು ಡಬ್ಬಕ್ಕೆ ಹಾಕಿ ಸೇವ್ ಮಾಡೋಣ, ಎಷ್ಟು ಅಮೌಂಟ್ ಬರುತ್ತೆ ನೋಡೋಣ ಅಂತ ಹೇಳಿದ್ನಾ. ಸೊ ಅವರು ಕೂಡ ಸಿಕ್ಕಿದ್ದು ಹಾಲು ತರ್ಲಿಕ್ಕೆ ಅದಕ್ಕೆ ಹೋಗಿದ್ ಬ್ಯಾಲೆನ್ಸ್ ಕಾಯಿನ್ ಇರೋದಲ್ಲ, ಅದಕ್ಕೇನೋ ಚಾಕ್ಲೇಟ್ ತರಲ್ಲ, ಹಾಗೆ ತಂದು ಡಬ್ಬಕ್ಕೆ ಹಾಕ್ತಾರೆ. ಅದಕ್ಕೆ ನೋಡಿ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಹೆಕ್ತಾ ಇದ್ದಾರೆ ಅಂತ. ನೀವು ಕೂಡ ನಿಮ್ಮ ಮಕ್ಳಿಗೆ ಹಿಂಗೆ ಹೇಳ್ಕೊಡಿ, ಆವಾಗ ಅವರಿಗೂ ಸೇವಿಂಗ್ಸ್ ಮಾಡೋ ಒಂದು ಮೈಂಡ್ ಸೆಟ್ ಬಂದ್ಬಿಡತ್ತೆ. ಸೊ ಕಾಯಿನ್ಸ್ ಎಲ್ಲ ಸಪ್ರೇಟ್ ಮಾಡಿದ್ವಿ. 2 ರೂಪೀಸು, 5 ರೂಪೀಸು, 1 ರೂಪೀಸು, 10 ರೂಪೀಸ್ ಅಂತ. ಈಗ ಏನು ಗೊತ್ತಾ, ಒಂದು ಟಾಸ್ಕ್ ಇದೆ ಮಕ್ಕಳಿಗೆ. ಸೊ ಎಲ್ಲ ಕೂತಿದ್ವಿ, ನಾನು ಮಕ್ಕಳು ಎಲ್ಲ ಹಿಂಗೆ ಸಪ್ರೇಟ್ ಮಾಡಿದ್ವಿ. ಇವರು ಫುಲ್ ಬ್ಯುಸಿ ಇದ್ದಾರೆ ನೋಡಿ, ಅವ್ರದ್ದು ಲೆಕ್ಕಾಚಾರದಲ್ಲಿ ಬ್ಯುಸಿಯಾಗಿ ಕೂತ್ಬಿಟ್ಟಿದ್ದಾರೆ. ಸೊ ಟಾಸ್ಕ್ ಏನು ಬಂದ್ಬಿಟ್ಟು, ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಟೋಟಲ್ ಅಮೌಂಟ್ ಎಷ್ಟಿದೆ ಅನ್ನೋದು ಇವ್ರಿಗೆ ಕೊಟ್ಟಿರುವಂಥ ಟಾಸ್ಕ್. ಎಷ್ಟಿರ್ಬೋದಪ್ಪು? 3500. 3500 ಅಷ್ಟಿರ್ಬೋದಾ? ಐ ಥಿಂಕ್ ಸೊ. ಓಕೆ, ಎಷ್ಟಿರ್ಬೋದು ಗೆಚ್ಚು? 2000 ಇರ್ಬೋದಾ? ಓಕೆ, ನೋಡೋಣ. ಇನ್ನು ಅಪ್ಪನ್ ಕೇಳೋಣ ಎಷ್ಟಿರತ್ತೆ ರೀ. ನಾವು ಕಾಯಿನ್ಸ್ ಅಲ್ಲಿ ಇಲ್ಲಿ ತೆಗ್ದಿಟ್ಟಿದೀವಲ್ಲ, ಇದು ಎಷ್ಟಿರ್ಬೋದು? ಮಗ ಹೇಳಿದ 3500, ಮಗಳು 2000 ಹೇಳಿದಾಳೆ. ನಿಮ್ ಪ್ರಕಾರ ಎಷ್ಟಿರ್ಬೋದು? 2500 ಇರ್ಬೋದಾ? ಸೊ ಹಂಗಾದ್ರೆ ಲೆಕ್ಕ ಮಾಡಿ ನೋಡೋಣ ಎಷ್ಟಿದೆ ಅಂತ. ಒಬ್ಬೊಬ್ರದ್ದು ಒಂದೊಂದು ಲೆಕ್ಕ ನೋಡಿ. ಇವನು 3500, ಇವಳು 2000, ಹಸ್ಬೆಂಡ್ ಹೇಳಿದ್ದು 2500. ಎಷ್ಟಿರ್ಬೋದಂತ ಲೆಕ್ಕ ಮಾಡಿ ನೋಡಿ ಹೇಳೋಣ. ಅಮ್ಮ ಹೇಳ್ಬೇಕಾ? ನನ್ನ ಪ್ರಕಾರ ಒಂದು 3000 ಇರ್ಬೋದೇನೋ ಮ್ಯಾಕ್ಸಿಮಮ್. ಅಷ್ಟಿರೋದು ಕಷ್ಟ ಇದೆ, ಬಟ್ ಇರ್ಬೋದೇನೋ. 3500. ಅವನು 3500 ಕಾನ್ಫಿಡೆಂಟ್ ಆಗಿದ್ದಾನೆ. ನೋಡೋಣ. ಫಸ್ಟಿಗೆ 2 ರೂಪೀಸ್ ಕಾಯಿನ್ಸ್ ಎಲ್ಲ ಲೆಕ್ಕ ಮಾಡೋಣ. 1 2 3 4 5 5 6 7 8 9 10 11 12 13 14 10 ರೂಪಾಯಿ ಕಾಯಿನ್ಸ್ ಫ್ರೆಂಡ್ಸ್. 11 12 13 14 15 16 17 18 ಓಕೆ, ಫೈನಲಿ 2723 ರೂಪೀಸ್ ಸಿಕ್ತು. ಸೊ ಇದು ನಮ್ಮ ಮಕ್ಕಳ ಸೇವಿಂಗ್ಸ್ ಫ್ರೆಂಡ್ಸ್. ನಾವು ಅವ್ರಿಗೆ ಏನು ಹೇಳಿದ್ವಿ, 1 ರೂಪಾಯಿನೂ ನೀವು ಸೇವ್ ಮಾಡಿದರೆ, ಒಂದು ಗಾದೆ ಇದೆಯಲ್ಲ, ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಹಾಗೆ
ಸೊ ನಾವು ಇಲ್ಲಿಗೆ 2 ರುಪೀಸೋ 1 ರುಪೀಸೋ 5 ರುಪೀಸೋ ಎಷ್ಟು ನಿಮ್ಮ ಕೈಯಲ್ಲಿ ಕಾಯಿನ್ಸ್ ಬರುತ್ತೆ, ನಿಮ್ಗೆ ಏನಾದರೂ ತರೋಕೆ ಹೇಳಿ ಕೊಡ್ತೀವಲ್ಲ ಅದ್ರ ಬ್ಯಾಲೆನ್ಸ್ ತಂದು ಕಾಯಿನ್ ಬಾಕ್ಸ್ಗೆ ಹಾಕಿ ಅದರಲ್ಲಿ ಬರೋ ಸೇವಿಂಗ್ಸಲ್ಲಿ ನಿಮಗೆ ಟಾಯ್ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಸೊ ಅವರ ಸೇವಿಂಗ್ಸ್ ಇದು 2723 ರುಪೀಸ್. ಸೊ ನೆಕ್ಸ್ಟ್ ಇನ್ನೀಗ ಇವತ್ತಿನಿಂದ ರೀಸ್ಟಾರ್ಟ್ ಮಾಡ್ತಾರೆ, ಹೊಸ ಬಾಕ್ಸ್ ತೊಗೊಳ್ತಾರೆ, ಇದರಲ್ಲೇ ತೊಗೊಳ್ತಾರೆ, ಈ ಅಮೌಂಟಿಂದನೇ ಹೊಸ ಬಾಕ್ಸ್ ತೊಗೊಳ್ತಾರೆ. ಅದಾದಮೇಲೆ ರೀಸ್ಟಾರ್ಟ್ ಮಾಡ್ತಾರೆ. ಅದು ಫುಲ್ ಆದ ತಕ್ಷಣ ಹೀಗೆ ಓಪನ್ ಮಾಡ್ತೀವಿ. ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಹೀಗೆ ಹೇಳ್ಕೊಡಿ. ಸೊ ಅವರಿಗೆ ಅವಾಗ ಇಂಟ್ರೆಸ್ಟ್ ಬರುತ್ತೆ, ನಿಮಗೆ ಸ್ವಂತ ಟಾಯ್ ತೊಗೊಳಕ್ಕೆ ನಾವು ಕಲೆಕ್ಟ್ ಮಾಡಿದ ದುಡ್ಡಲ್ಲೇ ಅನ್ನೋ ಆ ಥಿಂಕು ಕೂಡ ಬರುತ್ತೆ ಅವರಿಗೆ. ಸೊ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದಟ್ ಬೈ ಬೈ.